ಮಕ್ಕಳೇ, ನನ್ನಿಂದ ಏನಾದರೂ ತಪ್ಪಾಯ್ತಾ? ಹಾಗೆಲ್ಲ ಮಾತಾಡಿ ನಿಮ್ಮನ್ನ ಬೀದಿಗೆ ಕರ್ಕೊಂಡು ಬಂದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಆ ಮನೇಲಿ ನಮಗಿದ್ರ ಋಣ ಅಷ್ಟೇ ಅನ್ಸುತ್ತೆ. ನೀವ್ ಯಾವ ತಪ್ಪು ಮಾಡಿಲ್ಲ. ಹೌದಮ್ಮ, ನಾವ್ ಆ ಮನೆಯಿಂದ ಹೊರಗೆ ಬಂದಿದ್ದೆ ಒಳ್ಳೇದಾಯ್ತು. ಎಷ್ಟ್ ದಿನ ಅಂತ ಎಲ್ಲಾನು ಸಹಿಸ್ಕೊಂಡು ಹೋಗಕ್ಕಾಗುತ್ತೆ ಹೇಳು? ಆದ್ರೆ ನಾವ್ ಇವಾಗ ಎಲ್ಲಿ ಹೋಗೋದು? ಈ ಊರಲ್ಲಿ ನಮ್ಗೆ ಯಾರೂ ಗೊತ್ತಿಲ್ಲ. ದೇವ್ರೆ ಒಂದ್ ದಾರಿ ತೋರಿಸ್ತಾರಮ್ಮ. ನೀನ್ ಕೈ ಮುಗಿದ್ ಕೇಳ್ಕೊತೀನಿ, ಮನೆಗೆ ವಾಪಸ್ ಬನ್ನಿ. ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ. ಬೇಡಪ್ಪ, ಜೊತೆನಲ್ಲಿ ಇದ್ಕೊಂಡು ಅಸಹ್ಯ ಅನ್ಸ್ಕೊಳ್ಳೋಕ್ಕಿಂತ ದೂರ ಇದ್ಕೊಂಡು ಸಂಬಂಧ ಉಳಿಸ್ಕೊಳ್ಳೋದು ಒಳ್ಳೇದು. ಹೌದು ಅಭಯ್, ಇನ್ನೊಬ್ರಿಗೆ ಹೊರೆ ಆಗೋದ್ಕಿಂತ ನಾವ್ ಎಲ್ಲೋ ಒಂದ್ ಕಡೆ ಬದುಕ್ತೀವಿ. ಪ್ಲೀಸ್ ವಾಪಸ್ ಬಾ ಅಂತ ಫೋರ್ಸ್ ಮಾಡ್ಬೇಡ. ಮನೆಗ್ ಬರಲ್ಲ ಅಂತ ಹೇಳ್ತಿದ್ದೀರಾ, ಎಲ್ಲೋ ಉಳ್ಕೋತೀರಿ ಅನ್ನೋದು ಗೊತ್ತಿಲ್ಲ. ನಿಮ್ಗೆ ನೆಲೆ ಸಿಗೋವರೆಗೂ ಈ ದುಡ್ಡು ಇಟ್ಕೊಳ್ಳಿ. ಬೇಡ ಅಭಯ್, ಈ ದುಡ್ಡಿಂದ ಸಾಕಷ್ಟು ಪಾಠ ಕಲ್ತಿದೀವಿ. ಮತ್ತೆ ದುಡ್ಡಿಗೋಸ್ಕರ ಕೈ ಚಾಚಲ್ಲ. ಹಾಗಂತ ನಿಮ್ನ ಎಲ್ಲಿಂದ ಕಳ್ಸಕ್ಕೆ ನನ್ ಮನ್ಸಿಗೆ ಇಷ್ಟ ಇಲ್ಲ. ಇದರಿಂದ ಅಪ್ಪನ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನಿಮ್ಗೂ ಗೊತ್ತು. ನಿಮ್ನ ಒಳ್ಳೆ ಜಾಗಕ್ಕೆ ಸೇರ್ಸೋ ವ್ಯವಸ್ಥೆ ನಾನ್ ಮಾಡ್ತೀನಿ. ಸೂರ್ಯ, ಸರಿ ಮಗ, ಆದಷ್ಟು ಬೇಗ ಯಾವ್ದಾದ್ರು ಮನೆ ಇದ್ರೆ ಹೇಳು, ಸ್ವಲ್ಪ ಕಮ್ಮಿ ನೋಡು. ಸರಿ. ನನ್ನ ಫ್ರೆಂಡ್ ಸೂರ್ಯ ಅಂತ ಇದ್ದಾನೆ, ಅವನಿಗೂ ಮನೆ ನೋಡಕ್ ಹೇಳಿದೀನಿ. ಯಾವ್ದಾದ್ರು ಗೊತ್ತಾಗಿದ ತಕ್ಷಣ ಅವ್ನು ತಿಳಿಸ್ತಾನೆ. ಸರಿ ಅಭಯ್, ನಾನು ಫ್ರೆಂಡ್ಸ್ ಹತ್ರ ಕಾಲ್ ಮಾಡಿ ವಿಚಾರಿಸ್ತೀನಿ. ಅಚ್ಚು ಫೋನ್ ಕೊಡು. ನಾವು ಬೆಂಗಳೂರಲ್ಲಿ ಇದೀವಿ, ನಮಗ್ ಉಳ್ಕೊಳಕ್ ಒಂದ್ ಮನೆ ಬೇಕಾಗಿತ್ತು. ಬಾಡ್ಗೆಗೆ ಸಣ್ಣದಾದ್ರೂ ಪರವಾಗಿಲ್ಲ. ನಾನು ಅಮ್ಮ ಅಚ್ಚು 3 ಜನ ಇರೋದು. ನಿಮ್ ಮನೆ ಹತ್ರ ಯಾವ್ದಾದ್ರು ಬಾಡ್ಗೆಗೆ ಮನೆ ಇದ್ರೆ ಹೇಳ್ತೀಯಾ? ಬೇಡ ಬೇಡ, ನಿಮ್ ಮನೆನೆಲ್ಲ ಬೇಡ, ಬಾಡ್ಗೆಗೆ ಮನೆ ಇದ್ರೆ ಹೇಳು, ಅಡ್ವಾನ್ಸ್ ಅರೇಂಜ್ ಮಾಡ್ಕೋತೀವಿ. ಏನು 15,000 ಬಾಡ್ಗೆ 1 ಲಕ್ಷ ಅಡ್ವಾನ್ಸಾ? ಅಷ್ಟೆಲ್ಲ ಜಾಸ್ತಿ ಆಗುತ್ತೆ, ನಮ್ಗಷ್ಟೆಲ್ಲ ಕಟ್ಟಕ್ಕಾಗಲ್ಲ. ಕಮ್ಮಿ ಬಾಡ್ಗೆ ಇದ್ರೆ ಹೇಳೆ. ಸೂರ್ಯ, ಮಾಮೂಲಿ ನಮ್ಮ ಹಳ್ಳಿ ಕಟ್ಟ ಇದೆಯಲ್ಲ, ಆ ಲೊಕೇಶನ್ ಬಂದ್ಬಿಡ. ಸ್ವಲ್ಪ ಬೇಗ ಬರೋ. ಅಯ್ಯೋ, ಇದೇನು ಬಿಸಿಲಲ್ಲಿ ಮಳೆ ಶುರು ಆಗೋಯ್ತು? ಅತ್ತೆ, ಅಲ್ಲಿ ಬನ್ನಿ, ಹಳ್ಳಿ ಕಟ್ಟ ಇದೆ, ಅಲ್ಗೋಗೋಣ ಬನ್ನಿ. ಒಂದ್ ಕಡೆ ಇಟ್ಟು ವಸ್ತು ಇನ್ನೊಂದ್ ಕಡೆ ಇಡಲ್ಲ. ಅದೇನ್ ಮಾಡ್ತಾರೋ, ಎಲ್ಲಿಟ್ರು, ಏನ್ ಮಾಡಿದ್ರ ಐತೆ? ಏಕೆ ಈಗ ರೆಡಿನೇ ಆಗಿಲ್ಲ, ಓಡಾಡ್ತಾ ಇದೆಯಾ? ಅಯ್ಯೋ ಕಸ್ತೂರಿ ಫೋನ್ ಮಾಡಕ್ ಹೋಗುತ್ತೆ. ಅಲ್ಲ ನೀವೇನ್ ಬಾರಿ ರೆಡಿ ಆಗ್ಬಿಟ್ಟಿದ್ರ, ನನ್ನನ್ ಕೇಳ್ತಿದ್ದೀರಲ್ಲ? ಇಲ್ಲಪ್ಪ, ನಾನೇನೋ ಒಳಗ್ ಕೆಲಸ ಮಾಡ್ತಾ ಇದ್ದೆ, ರೆಡಿ ಆಗಿರಲಿಲ್ಲ. ನಿನಗೇನ್ ಗೊತ್ತಿತ್ತು ದೊಡ್ಡ ರೋಗ? ಅಲ್ಲ ಈಗ ನಿಮ್ಗೆ ಖುಷಿಯಾಗಿರ್ಬೇಕಲ್ವಾ? ಯಾಕೋ ನೀವು ಬಡ್ತ ಸಾಲ್ಗಳಿಗೆಲ್ಲ ಬಹುಮಾನ ಸಿಕ್ತಿದ್ಯಲ್ರಿ? ನನಗೆ ಬರವಣಿಗೆನೆ ಖುಷಿ ಕಣೆ, ಬಹುಮಾನ ಅಲ್ಲ. ಹಾಗೆ ನೋಡಿದ್ರೆ ನೀನು ಖುಷಿ ಆಗ್ಬೇಕಣೆ. ಎಷ್ಟೋ ವರ್ಷಗಳ ಮೇಲೆ ಸೋದರ ಜೊತೆ ಊರ್ಮಿಳದ ಮನೆಗೆ ಹೋಗ್ತಾ ಇದೀಯಾ? ಖುಷಿನೇ. ನಮ್ಮವರು ಯಾರು ನಮ್ಮವ್ರಲ್ಲ ಅಂತ ಗೊತ್ತಾದಾಗ ತಾನೆ ನಮ್ಮವರು ತಮ್ಮವರು ನೆನಪಾಗೋದು. ಅತಿ ಆಸೆ ಪಟ್ಟಿದ್ದೆ, ಅದೀಗ ಕೈ ಕಚ್ಚಿಬಿಟ್ಟಿದೆ. ಅದಕ್ಕೆ ನಮ್ಮವ್ರು ಯಾರು ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಸರಿಯಲ್ಲ ಶಾಂತಿ, ಸರಿಯಲ್ಲ ಇದು. ನೋಡು, ಅಲ್ಲಿ ತುಂಬಾ ಜನ ಇರ್ತಾರೆ. ಅವ್ರೆಲ್ಲರ ಮುಂದೆ ಇವಳ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ, ಮಾನ ಕಳಿಬೇಡ ಅಷ್ಟೇನೆ. ಯಾಕೆ ಮೋಸ ಮಾಡಕ್ಕಾಗುತ್ತೆ? ಅನ್ನಿಸ್ಕೊಳಕ್ ಆಗಲ್ವಾ ನಂಗ್ಲಿಗೆ? ಹೋಗಿ ರೆಡಿಯಾಗಿ ಹೋಗಿ, ಇದನ್ನ ಸರಿ ಮಾಡಕ್ಕಾಗಲ್ಲ. ಏದ್ ರೆಡಿಯಾಗಿ ಹೋಗು. ಯಾವಾಗ ಇನ್ನೊಬ್ಬನ ಬೈಯೋದು ಅನ್ನೋದು ನಿನ್ ಬುದ್ಧಿ ಬರ. ಹೋಗಿ ನೀವು ಹೋಗಿ ರೆಡಿ ಆಗಿ. ಯಾವಾಗ್ಲೂ ಸಾಲ್ ಬರಿತೀನಿ, ಕವಿತೆ ಬರ್ತೀನಿ, ಏನೇನೋ ಹೇಳ್ಕೊಂಡು. ಇದಕ್ ಪ್ರಶಸ್ತಿ ಬೇರೆ ಕೊಡ್ತಾರಂತ ಅಪ್ಪಂಗೆ. ಅಕ್ಕಟಿಸಿಂದ ಹಿಡಿದು ಇಲ್ಲಿವರೆಗೂ ಒಡ ಗುಮಾಸ್ತನವರೆಗೂ ಇದೇ ಹಣೆ ಬರ. ಇಂತೀರ್ಣ ಮಾತ್ರ ಮದುವೆ ಆಗಬಾರ್ದಪ್ಪ. ರೋಹಿಣಿ ಅವರೇ, ಮಾವ ರೆಡಿ ಆಗೋದಕ್ಕೆ ಹೇಳಿದ್ರಲ್ಲ, ರೆಡಿ ಆಗಿ. ಆಗಲ್ಲ ರೀ, ನಾನು ಎಲ್ಗೂ ಬರಲ್ಲ. ನೀವ್ ಯಾಕೆ ಪದೇ ಪದೇ ಬಂದು ನನ್ನ ಡಿಸ್ಟರ್ಬ್ ಮಾಡೋದು? ಓ, ಈ ಸೋತಿರೋ ಮುಖನ ನೋಡೋದಕ್ಕೆ ಅಷ್ಟೊಂದು ಇಷ್ಟನಾ ನಿಮ್ಗೆ? ನೀವ್ ಮನೆಗ್ ಬಂದಾಗ ನಿಮ್ಮ ಪರಿಸ್ಥಿತಿ ಹೇಗಿತ್ತೋ ಈಗ ನನ್ನ ಪರಿಸ್ಥಿತಿ ಹಾಗೆ ಇದೆ. ಅದನ್ನ ನೋಡಿ ಸಮಾಧಾನ ಮಾಡ್ಕೊಳ್ಳೋ ಆಸೆ ಅಲ್ವಾ? ಅಯ್ಯೋ, ಹಾಗೆಲ್ಲ ಏನು ಇಲ್ಲ ರೋಹಿಣಿ ಅವರೇ, ನೀವು ನನ್ನನ್ನ ತಪ್ಪಾಗಿ ತಿಳ್ಕೊತಿದ್ದೀರಾ. ತಪ್ಪು ಮಾಡಿ ತಪ್ಪು ತಿಳ್ಕೊಬೇಡಿ ಅಂತ ಮಾತಾಡ್ಬೇಡಿ ಮೀನವ್ರೆ. ನನ್ಗೆ ನಿಮ್ಮನ್ನ, ನಿಮ್ ಯಜಮಾನ್ರನ್ನ ನೋಡೋದಕ್ಕೂ ಇಷ್ಟ ಇಲ್ಲ. ಮೊದ್ಲು ಹೊರಡಿ ಇಲ್ಲಿಂದ. ನೀವಿಷ್ಟ. ಅಮ್ಮ ಹೇಳ್ತಿದ್ದಾರೆ ನಾನು ಬರ್ಬೇಕು ಅಂತ. ಬನ್ನಿ ಮನೋಜ್. ನನಗೆ ಸ್ವಲ್ಪ ಶೋರೂಮಲ್ಲಿ ಕೆಲಸ ಇದೆ, ನೀನು ಅವ್ರ ಜೊತೆ ಹೋಗಿರು, ನಾನು ಆಮೇಲೆ ಬರ್ತೇನೆ. ನೀವಿಲ್ದೆ ನಾನು ಅಲ್ಲಿಗೆ ಹೋಗೋದು? ನೀವ್ ಬಂದರೇನೆ ನಾನು ಹೋಗೋದು. ಗಂಡಂಗೆ ಮರ್ಯಾದೆ ಕೊಟ್ಟು ಅಭ್ಯಾಸನೇ ಇಲ್ಲ ಅನ್ಸುತ್ತೆ. ಸರಿ, ನಾನು ಹೋಗಿರ್ತೀನಿ. ಆದ್ರೆ ಅಲ್ಲಿ ನನಗೇನಾದ್ರೂ ಅವಮಾನ ಆದ್ರೆ ಅಲ್ಲಿಂದ ಹೊರಟು ಬಂದ್ಬಿಡ್ತೀನಿ ಮನೋಜ್. ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ನಿನ್ ಲಗೇಜ್ ಏನಿದೆ ಅದು ತಗೊಂಡೋಗು. ನನ್ನ ಲಗೇಜನ್ನ ನಾನು ತಗೊಂಡ್ಬರ್ತೀನಿ, ನೀನೇನು ಮುಟ್ಬೇಕಾಗಿಲ್ಲ. ಶ್ರುತಿ, ನೀನು ಒಂದ್ ಕೆಲಸ ಮಾಡು, ಅಪ್ಪ ಅಮ್ಮನ ಜೊತೆ ಹೋಗಿರೋ. ನನ್ಗೆ ನೀತು ಕಾಲ್ ಮಾಡಿದ್ಲು, ನಾನು ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಡೈರೆಕ್ಟ್ ಆಗಿ ಬರ್ತೀನಿ.
ನೀತು ಕರ್ದಿದ ತಕ್ಷಣ ನೀನ್ ಹೋಗ್ಬಿಡ್ಬೇಕಾ? ಅದ ಮೇಡಮ್, ಅವಳು ನನ್ನ ಪಾರ್ಕ್ ಕರ್ದಿಲ್ಲ, ರೆಸ್ಟೋರೆಂಟ್ ಕರ್ದಿರೋದು. ಅದು ಕೆಲ್ಸ ಇದೆ ಅಂತ. ಅಲ್ಲ, ಅವಳು ಕಾಲ್ ಮಾಡಿದ್ರೆ ನಿನ್ಗೆ ಯಾಕೆ ಅಷ್ಟೊಂದು ಕೋಪ ಬರುತ್ತೆ? ಕೋಪನೂ ಇಲ್ಲ ತಾಪನೂ ಇಲ್ಲ. ಅಷ್ಟಿದ್ಯಾ ನನ್ ಹೊಟ್ಟೆನ ಚೆನ್ನಾಗ್ ಉಸು, ನನ್ಗೂ ಟೈಮ್ ಬರತ್ತೆ ಅವಾಗ ಕೊಡ್ತೀನಿ ನಿಂಗ್ ಲಾಭನ. ಚೆನ್ನಾಗ್ ಮುಡ್ಚು. ನಂದ್ ಇನ್ನ 2 ಬಟ್ಟೆ ಹಾಕು. ಎಲ್ಲಾ ಕಡೆ ಗಂಡು ಹೆಣ್ಣಿನ ಮೇಲೆ ಅನುಮಾನ ಪಟ್ರೆ ನಂದೊಂಥರ ಉಲ್ಟಾನೇ ಕೇಸು. ನಾನು ಹೇಳಿಲ್ವಾ, ಎಲ್ಲ ವ್ಯವಸ್ಥೆ ಆದ್ಮೇಲೆ ಎಲ್ಲಾದ್ರೂ ಹೋದ್ರೆ ಆಯ್ತು ಅಂತ. ಸುಮ್ನೆ ನೋಡಿ ಮಳೆಯಲ್ಲಿ ಸಿಗಾಕೊಂಡ್ವಿ. ಒಳ್ಳೆ ಕೆಲ್ಸ ಮಾಡುವಾಗ ಮಳೆ ಬಂದ್ರೆ ಶುಭ ಅಂತ ಹೇಳ್ತಾರೆ. ನಾವು ಮಾಡ್ತಿರೋ ಕೆಲ್ಸ ದೇವ್ರಿಗೆ ಒಳ್ಳೇದ್ ಅನ್ಸ್ತಿರ್ಬೋದು, ಇದನ್ನ ತೊಂದ್ರೆ ಅಂತ ಯಾಕೆ ಅನ್ಕೊಳ್ಳೋದು? ಆಶೀರ್ವಾದ ಅಂತ ಅನ್ಕೋಬೋದಲ್ವಾ? ಇವ್ರಪ್ಪ 2 ಮಕ್ಕಳನ್ನು ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ರು, ಆದ್ರೆ ನನಗೆ 1 ವಾರನೂ ಇವ್ರನ್ನ ನೋಡ್ಕೊಳಕ್ ಆಗ್ತಾ ಇಲ್ಲ. ಮನೆಯಿಂದ ತವ್ರ ಮನೆಯಿಂದ ಬೀದಿ. ಇನ್ ಮುಂದೆ ಆ ಭಗವಂತ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಏನೋ. ಅಬ್ಬ, ಈಗ ಧೈರ್ಯ ಬಂತು. ಅಲ್ಲಮ್ಮ, ಮನೆ ಬಿಟ್ಟು ಮಳೆಲಿ ಯಾಕೆ ನಿಂತಿದ್ದೀರಾ? ಹೊಸಲ್ ದಾಟಿ ಹೊರಗಡೆ ಬರೋ ಅನಿವಾರ್ಯತೆ ಬಂತಪ್ಪ. ಹೊರಗಡೆ ಬರುವಾಗ ಧೈರ್ಯ ಇತ್ತು, ಆಮೇಲೆ ಕಷ್ಟ ಬಂತು. ಅಮ್ಮ ಕಷ್ಟ ಕೊಟ್ಟು ದೇವರು ಕೃಷ್ಣನು ಕೊಟ್ಟಿದ್ದಾನೆ, ಅವ್ನು ನಿಮ್ಮನ್ನ ಕಾಪಾಡ್ತಾನೆ ಬಿಡಿ. ಇವಾಗ ಮನೆ ತಾನೆ ಹುಡ್ಕಣ. ಸಿಗುತ್ತಾ? ಹೆಣ್ಣು ಅಂದ್ಮೇಲೆ ಕಾಡಿಗೆ, ಊರು ಅಂದ್ಮೇಲೆ ಬಾಡಿಗೆ ಸಿಗದೆ ಇರುತ್ತಾ? ನಿಮಗೆ ಖಂಡಿತ ಮನೆ ಸಿಗುತ್ತೆ. ಚಂದ್ರನ್ಗೆ ಸೌರಮಂಡಲ ಅನ್ನೋ ಮನೆ ಇದೆ, ಸೂರ್ಯನ್ಗೆ ನಭೋಮಂಡಲ ಅನ್ನೋ ಮನೆ ಇದೆ. ಒಂಟಿಯಾಗಿರೋ ಸೂರ್ಯನ್ಗೆ ಮನೆ ಸಿಕ್ಕಿದ್ಮೇಲೆ ನಿಮಗ್ ಸಿಗದೆ ಇರತ್ತಾ? ನಾ ಬಂದೆ. ಏನ ಭಯ? ಯಾಕೆ ಭಯ ಪಟ್ಕೊಂಡು ನಿಂತಿದ್ಯಾ? ನೀವು ಸೂರ್ಯ ತಾನೆ? 100,000 ಸಾಕ್ಷಾತ್ ನಾವೇ. ನಿಮ್ಮನ್ನ ಎಲ್ಲೋ ನೋಡ್ದಂಗಿದೆ. ನೀವು ಒಂದ್ಸತಿ ನಮ್ಮ ಮನೆ ಬಂದಿದ್ದೀನಿ ತಾನೆ? ಹೌದು, ಕೃಷ್ಣ ಜನ್ಮಾಷ್ಟಮಿಗೆ ನಾನು ನಿಮ್ಮ ಮನೆಗೆ ಬಂದಿದ್ದೆ. ನಾನ್ ಕೃಷ್ಣ. ಕರೆಕ್ಟು. ಕೊಳಲೊಂದಿರ್ಲಿಲ್ಲ ಅಷ್ಟೇ. ರಾಮ ಕೃಷ್ಣ ಸೂರ್ಯ ಇರ್ಬೇಕಾದ್ರೆ ಇರೋದಕ್ಕೊಂದು ಸೂರ್ ಸಿಗೋದಿಲ್ವೇ? ನಾನ್ ಕೊಡಿಸ್ತೀನಿ, ಬನ್ನಿ ಹೋಗೋಣ. ನನಗೆ ಗೊತ್ತಿರೋ ಮನೆ ಇದೆ, ಬನ್ನಿ ನಾನು ತೇರತ್ತಿ. ಬನ್ನಿ. ಏ ಸೂರ್ಯ, ಯಾವ ಮನೆ ನಿನ್ ತಲೆಲಿದ್ಯೋ? ಮನೆ ತಲೆನೆಲ್ಲೋ ಇರತ್ತೆ, ಮನೆ ನೆಲದ ಮೇಲೆ ಇರತ್ತೆ. ಬಾರಪ್ಪ, ಕರ್ಕೊಂಡು ಹೋಗ್ತೀನಿ. ಯಾಕೆ ತಲೆ ಕೆಡಿಸ್ಕೊತ್ಯಾ? ನನಗೆ ಗೊತ್ತಿರೋರೊಬ್ರು ಮನೆ ಖಾಲಿ ಇದೆ, ಯಾರಾದ್ರೂ ಇದ್ರೆ ಹೇಳಿ ಅಂತ ಹೇಳಿದ್ರು. ಇವಾಗ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀನಿ. ಅವ್ರ ಹೆಸರು ಊರ್ಮಿಳಾ ದಿವಾನ್ ಅಂತ. ಯಾಕ್ರಮ್ಮ ಸೌಂಡ್ ಅಡಿಗೆ ನಿಂತಿರೋ ಸೌಂಡ್ ಬಾಕ್ಸ್ ತರ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಯಾಕೆನಾಯ್ತು? ನೀವ್ ಯಾರ ಹೆಸರು ಹೇಳಿದ್ದು? ಊರ್ಮಿಳಾ ದಿವಾನ್. ಅವ್ರು ನನಗ್ ಗೊತ್ತು, ಆದ್ರೆ ನನ್ನ ಹತ್ರ ಅಷ್ಟಕ್ಕಷ್ಟೇ. ಅಯ್ಯೋ ಬಿಡಿಮ್ಮ, ಇಡೀ ಪ್ರಪಂಚದಲ್ಲಿ ಯಾರನ್ನ ನೋಡಿದ್ರು ಯಾವ್ದೋ ಒಂದು ಅಂಗನೇ ಇಷ್ಟ ಆಗೋದಿಲ್ಲ, ಗೊತ್ತಾ? ಹಾಗಲ್ಲ, ಅವ್ರು ನಮ್ಗೆ ಮನೆ ಕೊಡಲ್ಲ. ಅಲೋ ಅಣ್ಣಪ್ಪನೇ, ತಾವೇನ್ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಇಲ್ಲ, ನಾವು ಹೇಗೆ ಏನ್ ಮಾತಾಡಿದ್ರೆ ಆ ಮನೆ ನಮಗ್ ಕೊಡ್ಬೋದು ಅಂತ ಉಪಾಯ ಯೋಚನೆ ಮಾಡ್ತಾ ಇದ್ದೀನಿ. ಓ ಹೌದು, ಇದು ಯೋಚನೆ ಮಾಡ್ಬೇಕಾಗಿರೋ ಪಾಯಿಂಟ್. ಮಾಡಿ. ಅವ್ರು ಏನ್ ಮಾಡಿದ್ರೆ ಮನೆ ಕೊಡ್ತಾರಂತ ನಿಮ್ಗೆ ಗೊತ್ತು? ಆ ಮನೇಲಿ ಇರೋರೆಲ್ಲರೂ ಒಳ್ಳೆಯವ್ರೆ, ಇವ್ರು ಮಾತ್ರ ಒಂಥರ ವಿಚಿತ್ರ. ಅಲ್ಲ, ಊರ್ಮಿಳಾ ಅವ್ರು ನಿಮಗ್ ಹೇಗ್ ಗೊತ್ತು? ಮಹಾಭಾರತದಲ್ಲಿ ಶ್ರೀಕೃಷ್ಣಂಗೂ ರೇವತಿಗೂ ಏನ್ ಸಂಬಂಧ? ನನ್ಗೂ ಅವ್ರಿಗೂ ಅದೇ ಸಂಬಂಧ. ನಾನೇ ತಳ್ಕೊಂಬಳಕ ಅಂತಂದ್ರೆ ಈ ವಯ್ಯ ನನಗಿನ್ ತತ್ತ. ಅಲ್ಲ, ಈ ರೇವತಿ ಅಂದ್ರೆ ಯಾರು? ರೇವತಿ ಶ್ರೀಕೃಷ್ಣನ್ಗೆ ಅತ್ತಿಗೆ. ಅಂದ್ರೆ ನೀನು? ನನ್ನ ಹೆಸರು ಕೃಷ್ಣ ದಿನಕರ್ ದಿವಾನ್ ಅವರ ಕೊನೆ ಮಗ. ಅವ್ರ ಹೆಸರು ಊರ್ಮಿಳಾ ದಿವಾನ್. ದಿನಕರ್ ದಿವಾನ್ ಅವರ ಸೊಸೆ, ಅಂದ್ರೆ ನನಗೆ ಅತ್ತಿಗೆ. ಇಷ್ಟು ದಿನ ಈ ವಿಷಯನ ಯಾಕೆ ನನಗ್ ಹೇಳಿಲ್ಲ? ಅದು ಇದಕ್ಕಿಂತ ಮುಂಚೆ ಹೇಳೋದಕ್ಕೆ ಅವಕಾಶ ಸಿಗ್ಲಿಲ್ಲ. ಮದ್ವೆ ಟೈಮಲ್ಲಿ ಆದ್ರೂ ಹೇಳ್ಬೋದಿತ್ತಲ್ವಾ? ಮದ್ವೆಲಿ ಇದ್ದಿದ್ದ ಪರಿಸ್ಥಿತಿನಲ್ಲಿ ಅದನ್ನ ಹೇಳಕ್ ಆಗ್ಲಿಲ್ಲ, ಅದಕ್ಕೆ ಹೇಳಿಲ್ಲ. ಅಲ್ರಿ ಮೇಡಮ್ ಅವ್ರೆ, ಅಯ್ಯೋ ನೀವೇನ್ ನೀವು ನಿಮಗೆ ಮನೆ ಬೇಕು, ಅವ್ರು ಮನೆ ಕೊಡಕ್ ರೆಡಿ ಇದಾರೆ. ಉಂಡೆನ ಎತ್ತೋ ಗುಂಡ ಅಂತಂದ್ರೆ ಉಂಡಕ್ಕೆ ಎಷ್ಟು ಜನ ಬಂದಿದ್ರು ಅಂತ ಲೆಕ್ಕಾಚಾರ ಕೂತ್ಕೋತೀರಾ? ಇಲ್ಲ ತಾನೆ ಮೇಡಮ್? ಈಗ ಅವ್ರು ಮನೆ ಕೊಡ್ತಾ ಇದಾರೆ ಅಂತ ಅಂದ್ಮೇಲೆ ಅವ್ರಿಗೆ ಅವ್ರದೇ ಆದ ಲೆಕ್ಕಾಚಾರ ಗೊತ್ತಿರತ್ತೆ. ಫಸ್ಟ್ ನೀವ್ ಹೇಳಿ, ನಾನು ಏನ್ ಮಾಡ್ಬೇಕು ಹೇಳಿ? ಈಗ ಏನಿಲ್ಲ, ನಮ್ಮ ಅತ್ತಿಗೆ ನನ್ನ ಕಂಡ್ರೆ ಆಗೋದಿಲ್ಲ. ನಾನ್ ಈ ಮನೆ ಬೇಡ ಅಂತಂದ್ರೆ ಅವ್ರ ಈ ಮನೆ ಇವ್ರಿಗೆ ಖಂಡಿತ ಕೊಟ್ಟೆ ಕೊಡ್ತಾರೆ. ಓ ಇದೇನಿದು, ಅಲ್ಲೂ ಒಂದ್ ತಳ್ಕೊಂಬಳ್ಕನ? ಅವ್ರ ಮುಂದೆ ನಾವ್ ಒಂದ್ ಜಗಳ ಮಾಡೋಣ, ಆಗ ಈ ಮನೆ ನಿಮಗ್ ಸಿಗುತ್ತೆ. ಏನು, ನಿಮ್ ಜೊತೆ ಜಗಳನ? ಹೇಗ್ ಜಗಳ ಮಾಡ್ಲಿ? ಹೆಣ್ಮಕ್ಳಿಗೆ ಜಗಳ ಮಾಡೋದು ಹೇಳ್ಕೊಡ್ಬೇಕಾ? ನೋಡಿ, ಒಂದು ವೇಲೆತ್ತಿ ತಲೆ ಕಟ್ಕೊಂಡು ಇಂಟಿಕ್ಕಿನ್ನೇ ಮೇಸ್ತಿರಿ ಅಂತ ಒಂದು ಹಾಡು ಸೋಲ್ಬಿಡಿ, ಆಟೋಮೆಟಿಕ್ ಆಗಿ ಕಾಲ್ ಕೇರ್ಕೊಂಡು ಜಗಳ ಬಂದೇ ಬಿಡ್ತಾರೆ. ಅಲ್ಲಿ ಮಾಡ್ತಿರೋ ಜಗಳ ಸುಳ್ಳು ಅಂತ ಅವ್ರಿಗೆ ಗೊತ್ತಾಗಿ ಅವ್ರು ನಿಮಗ್ ಅವಮಾನ ಮಾಡ್ಬಿಟ್ರೆ? ಆ ತರ ಎಲ್ಲ ಏನೂ ಇಲ್ಲ ಅಮ್ಮ. ಅವ್ರ ಮುಂದೆ ನೀವ್ ನನ್ಗೊಂದ್ 2 ಮಾತು ಬೈರಿ, ನಾನು ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲ್ ಬಿಟ್ಬಿಡ್ತೀನಿ ಅಷ್ಟೇ.
ಬ್ರದರ್ ನಾನ್ ಶುರು ಹಚ್ಕೋತೀನಿ, ಆಮೇಲೆ ಅವ್ರು ಶುರು ಹಚ್ಕೋತಾರೆ. ಓಕೆನಾ? ಓಕೆ, ಸರಿ ಸರಿ, ಬನ್ನಿ ಬನ್ನಿ. ಎಷ್ಟೊತ್ತು ಮಳೆ ನೆನಿತೀರಾ? ಬೇಗ ಹೋಗೋಣ. ಲೇ ಇವನೇ, ನಿನ್ನ ಹೆಸರೇನೋ? ಅಭಯ. ಬರ್ತೀನಪ್ಪ, ಬಾಯ್. ಥ್ಯಾಂಕ್ ಯು ಸೂರ್ಯ. ಏನೋ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು ಶೆಡ್ ಕಡೆ ಬಂದಾಗ ಫೋನ್ ಮಾಡೋ, ಸಿಗೋಣ ಆಯ್ತಾ? ಬನ್ನಿ ಅಮ್ಮ, ಬನ್ನಿ. ಏನ್ ನೀವು ಮಳೆ ನೆನಿತಾ ಇದ್ದೀರಾ? ಛೇ, ಅಯ್ಯೋ. ಊರ್ಮಿಳ ಹೇಗಿದ್ಯಮ್ಮ? ಚೆನ್ನಾಗಿದೆ ನೀವು ಹೋಗಿದ್ದೀನಿ. ನಾನ್ ಚೆನ್ನಾಗಿದ್ದೀನಿ ಬಿಡು. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಚೆನ್ನಾಗಿರಮ್ಮ. ನೀವು? ಇವರು ನಮ್ಮ ಮಾವ ದಿನಕರ್ ದಿವಾನ್. ಆಶ್ಚರ್ಯ, ಇವ್ರು ನೋಡಕ್ಕೆ ನಮ್ಮ ಮೀನನ್ ತಂದೆ ಇದ್ದಾಗೆ ಇದಾರೆ ಅಲ್ವಾ? ಹಾ, ಅಯ್ಯೋ ಇನ್ ಇವಳು ಎಮೋಷನ್ ಆಗ್ಬಿಡ್ತಾಳೆ ನೋಡಿ. ಈಗ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಸಮುದ್ರದಲ್ಲಿರೋ ತಿಮ್ಮಿಗೆಲ್ಲ ತರ ಆಡ್ತಾಳೆ. ಮೊದ್ಲೇ ಇವಳು 6 ಬಾಟ ತಡಿಯಕ್ಕಾಗಲ್ಲ, ಈಗ 7 ಬಾಟ ಬೇರೆ ಶುರು ಮಾಡ್ತಾಳೆ. ಎಂಥ ಮಾತು ಅಂತಾಡ್ತೀಯ? ಬಾಯ್ ಮುಚ್ಚಿಬಿಡಿರು, ಅನಿಷ್ಟವೇ ಬಂದ್ ಕಡೆ ಎಲ್ಲ ನಗಳೇ. ನಮ್ಮತ್ತೆ ಹೀಗೆ, ನನ್ನಂಥವ್ರು 100 ಜನ ಸೇರ್ಸಿದ್ರೆ ಒಬ್ರು ಶಾಂತಿ. ಹಾಗೆಲ್ಲ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಆಯ್ತು. ಪಾಪ ರವಿ ಹೋಟೆಲ್ಗೆ ಹೋಗಿ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ. ಇವಾಗ ಇವ್ರ ತಂದೆ ಬಂಗಾರದಂತ ಮನುಷ್ಯನಮ್ಮ. ಪಾಪ ಒಂದ್ ಅನಾಹುತದಲ್ಲಿ ಹೋಗ್ಬಿಟ್ರು ಅಷ್ಟೇ. ನಿನಗ್ ಸಂತೋಷ ಆಗದಾದ್ರೆ ಎಮೋಷನ್ ಆಗಿ ಇವ್ರ ಅಮ್ಮನ್ನ ಕರ್ಕೊಂಡ್ಬಂದೆ. ಅವ್ರ ಅಮ್ಮ ಇವ್ರನ್ನ ನೋಡಿ ಫ್ರೀ ಅಂತ ಹೋಗಿ ತಕ್ಕೊಂಡ್ಬಿಟ್ರೆ ಸಂಸಾರ ಬೀದಿಗೆ ಬಂದ್ಬಿಡುತ್ತೆ. ಹೇಳಿದ್ದೀನಿ, ಎಷ್ಟು ಸಲ ಹೇಳ್ತೀಯ? ಅನಿಷ್ಟೇ ಬಾಯಿ ಮುಚ್ಕೊಂಡಿರು, ಹಾಗೆಲ್ಲ ಮಾತಾಡ್ಬಾರ್ದು. ಏನಕ್ಕ ದಾರಿ ತಪ್ಪಿದ ಮಗ, ಡಬಲ್ ಆಕ್ಟಿಂಗ್. ಸರಿಯಾದ ಎಕ್ಸಾಂಪಲ್. ಹಾಗಲಕಾಯಿ ಹೆಸರಲ್ಲಿ ಮಾವಿನ ರುಚಿ ಸಿಗುತ್ತಾ? ನಿಮಗ್ ತಕ್ಕಾಗಿರೋ ಉದಾಹರಣೆ ಕೊಟ್ಟಿದ್ದೀರಾ ಬಿಡಿ. ಬಂದಿರೋರ್ನ ಬಾಗ್ಲಲ್ಲಿ ನಿಲ್ಸ್ಕೊಂಡು ಮಾತಾಡ್ತಾ ಇದೀವಿ. ಬನ್ನಿ ಒಳಗಡೆ ಹೋಗೋಣ, ಬನ್ನಿ. ಮಾಡು. ಏನು ಇದು? ಏನಪ್ಪ, ಯಾರಿಗೇನಿಲ್ಲ? ನಾನು ಕೇಳ್ಬೇಕಾದ ಪ್ರಶ್ನೆ ನೀನ್ ಕೇಳ್ತಾ ಇಲ್ಲ ಕಂದ. ನೀನೇನಯ್ಯ ಇಲ್ಲಿ? ಮೊನ್ನೆ ತಾನು ಹೇಳಿದ್ನಲ್ಲ, ಗಾಡಿ ಒಂದು ದಾರಿ ಹಲವು ಅಂತ. ಇವ್ರನ್ನ ಕರ್ಕೊಂಬಂದೆ ಡ್ರಾಪ್ ಮಾಡೋದಕ್ಕೆ. ಅದು ನಿಜ, ಮನೆ ಒಂದೇ ಬಾಡಿ ಹಲವು ಅಷ್ಟೇ. ಸ್ವಲ್ಪ ಏನಾದ್ರು. ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಮೇಡಮ್, ನೀವ್ ನೆನ್ನೆ ತಾನೇ ಕ್ಯಾಬಲ್ಲಿ ಹೇಳಿದ್ರಲ್ಲ ಮನೆ ಬಾಡಿಗೆಗಿದೆ, ಯಾರಾದ್ರೂ ಇದ್ರೆ ಹೇಳಿ ಅಂತ. ಅವ್ರನ್ನ ಬಾಡಿಗೆಗೆ ಅಂತ ಕರ್ಕೊಂಡ್ ಬಂದಿದ್ದೀನಿ. ಅವ್ರಿಗೆ ಅದಕ್ಕೆ ಆಗ ಇಲ್ಲ. ನೋಡಿ ಇವ್ರೆ, ಕಾಡಿಗೆ ಇರೋ ಕಡೆ ಕಣ್ಣು, ಬಾಡಿಗೆಗೆ ಯಾರಾದ್ರೂ ಇದ್ರೆ ಕರ್ಕೊಂಬನ್ನಿ ಅಂತ ಹೇಳಿದ್ರು ಈ ಹೆಣ್ಣು. ಅದಕ್ಕೆ ಇಲ್ಲಿ ಬಾಡಿಗೆ ಇದೆಯಲ್ಲ, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಅವ್ರಿಗೆ ಇಲ್ಲಿ ಇರೋದಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ನಲ್ಲ, ಹೊರಡಿ. ಅದನ್ನೆಲ್ಲ ಹೇಳೋದಕ್ಕೆ ತಾವ್ ಯಾವ ಸೂರನಯ್ಯ? ಮೇಡಮ್ ಅವರೇ, ನೀವೇನ್ ಸೈಲೆಂಟ್ ನಿಂತಿದ್ದೀರಾ? ಮಾಡಿ ದಬಾಯಿಸಿ ಕೇಳಿ. ಅವ್ರಿಗೆ ದಬಾಯಿಸೋ ಹಕ್ಕೇನಿದೆ ಅಂತ. ಅದನ್ನ ಕೇಳೋ ಹಕ್ಕು ತಮಗೇನಿದೆ? ಅದನ್ನ ಕೇಳಕ್ ನೀನ್ ಯಾರು? ಯಾನೇನ್ ಕೊಡ್ರಿ. ಏನು ಇನ್ನು ಸೈಲೆಂಟ್ ಆಗಿರ್ಬೇಕಾ? ಹೌದು, ಏನಕ್ಕೆ ನೀವು ಜಗಳ ತಿಳಿತಿರೋದು? ನೋಡಿ, ನಾವು ಹೋದಲ್ಲೆಲ್ಲ ಬಂದು ನಮಗ್ ತೊಂದರೆ ಕೊಡ್ತಾ ಇದ್ದೀರಾ. ಇದು ಸರಿಯಲ್ಲ. ನಾನ್ ಯಾಕೆ ನೀವು ಹೋದ್ ಕಡೆ ಎಲ್ಲ ಬರ್ಲಿ? ನೀವು ಬಂದಿರೋದು ನನ್ ಮನೆಗೆ. ಏನು ಇದು ನಿಮ್ಮನೇನಾ? ಈ ವಿಷಯ ಮೊದ್ಲೇ ಗೊತ್ತಿದ್ರೆ ಇಲ್ಲಿ ಕಾಲ್ ಕೂಡ ಇಟ್ಟಿರ್ಲಿಲ್ಲ. ಗೊತ್ತಾಯ್ತು ತಾನೆ? ಈಗ ನಿಮ್ ನೆರಳು ಬೀಳಕ್ಕಿಂತ ಮುಂಚೆ ಹೊರಡಿ ಇಲ್ಲಿಂದ. ಯಾಕಪ್ಪ ಈಗೆಲ್ಲ ಮಾತಾಡ್ತೀಯ? ಅವ್ರು ನೋಡಕ್ಕೆ ತುಂಬಾ ಒಳ್ಳೆ ಜಾಗ ಹಾಕಿ ಕಾಣಿಸ್ತಾರೆ. ಯಾಕಷ್ಟೇ ಕೋಪ? ಸ್ವಲ್ಪ ನಿಮ್ ಕನಿಕರ ತೋರಿಸ್ಬೇಕಪ್ಪ ಅವ್ರಿಗೆ. ಕರಾನೂ ಇಲ್ಲ, ಹಸುನೂ ಇಲ್ಲ ದೊಡ್ಡವ್ರೆ. ಹೋರಿಗಳು ಇವ್ರು. ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಮುಚ್ಚಿ ಬಾಯಿ. ಯಾರೇ ಹೋರಿಗಳು? ಮದ್ವೆ ಮನೆಗ್ ನುಗ್ಗಿ ಮದ್ವೆ ನಿಲ್ಸಿ ನನ್ ಜೀವನನೇ ಬೀದಿಗೆ ತಂದಿದ್ದೀರಾ. ಅಂತ ದೊಡ್ಡ ಹೋರಿ ನೀವು. ನನ್ ಮೇಲೆನೆ ಕೂಗಾಡ್ತಿದ್ದೀರಾ? ಇದು ನಿನ್ನಿಂದ ಈ ಹೆಣ್ಮಗು ಮದುವೆ ನಿಂತು ಹೋಯ್ತಾ? ಹೌದು ಅಂಕಲ್, ಇವ್ರು ಬಂದಿದ್ದೀನಿ ನಾನೇ. ನಮ್ ರಚ್ಚು ಲೈಫ್ ಹಾಳಾಗಿದ್ದು ನಾವು ಈ ಪರಿಸ್ಥಿತಿಗೆ ಬಂದಿದ್ದು. ತಮಾಷೆಗೆ ಬೈರಿ ಅಂದ್ರೆ ಸೀರಿಯಸ್ ಆಗಿ ಬೈತಿರೋ ಆಗಿದೆ. ನನ್ ಬದುಕನ್ನ ಬೀದಿಗೆ ತಂದಿರೋದಲ್ದೆ ಇಲ್ಲಿಗೂ ಬಂದಿದ್ದೀರಲ್ಲ. ಸಾಕ್ ಸುಮ್ನೆ ರಾಮ. ಮಾತಾಡು ಅಂತ ಬಿಟ್ರೆ ರಾಮಾಯಣ ಮಹಾಭಾರತ ಎರಡನ್ನೂ ಸೇರಿಸಿ ಹೊಸ ಕಥೆನೇ ಹೇಳ್ಬಿಡ್ತಾರೆ. ಹೊರಡಿ ಇಲ್ಲಿಂದ. ಮುಚ್ಚ ಬಾಯಿ. ಅವ್ನಿರೋ ಪರಿಸ್ಥಿತಿ ಏನು, ನೀನ್ ಮಾತಾಡ್ತಿರೋ ರೀತಿ ಏನು? ಸಿಟ್ಟು ರೋಷ ಎಲ್ಲ ತಪ್ಪಲ್ಲ ಕೃಷ್ಣ, ಆದ್ರೆ ಕರುಣೆ ಮಮತೆ ಇಲ್ಲದೆ ಇರೋದು ದೊಡ್ಡ ತಪ್ಪು. ಅಮ್ಮ, ನೀನ್ ಸುಮ್ನೆ ರಾಮ. ನಿನ್ಗೆ ಇವ್ರ ಬಗ್ಗೆ ಗೊತ್ತಿಲ್ಲ. ಏ ರಚನಾ, ನೀನ್ ಮೊದ್ಲಿಂದ ಹೊರಡು. ನಿನಗಿಲ್ ಮನೆ ಸಿಗಲ್ಲ. ಅದನ್ನ ನಿರ್ಧಾರ ಮಾಡೋದಕ್ಕೆ ನೀನ್ ಯಾರು? ಅಂದ್ರೆ ಈ ಮನೆಗೂ ನನ್ಗೂ ಸಂಬಂಧ ಇಲ್ಲ ಅಂತಿದ್ದೀರಾ? ಔಟ್ ಹೌಸ್ ಅಲ್ಲಾದ್ರೂ ಇರೋಣ ಅನ್ಕೊಂಡಿದ್ದೆ. ನೀವ್ ಮಾತಾಡೋದ್ ನೋಡಿದ್ರೆ ಔಟ್ ಹೌಸ್ ಇವ್ರಿಗೆ ಬಾಡಿಗೆ ಕೊಡೋ ಆಗಿದೆ. ಅಪ್ಪಯ್ಯ, ಆಮೇಲೆ ನಾವು ಮನೆ ಹೋಮ್ ಸರ್ವಿಸು ಬಹಳ ಜೋರಾಗಿ ನಡೀತಾ ಇದೆ. ಕೆಂಗಣಿನಿಂದ ಕೆಕ್ಕರಿಸಿ ನೋಡುವ ಶಕ್ತಿ ಈಗ ನಿನ್ನಲ್ಲಿಲ್ಲ. ಅವ ಇದೆಂತ ಶಿಕ್ಷೆನ್ರಿ ಮಾವ? ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ಊಟ ತಿಂಡಿ ಅಂತ ಸತ್ಕಾರ ಮಾಡ್ತಿದ್ದೀರಾ? ಈ ಊಟ ಇಲ್ಲಿಂದ ಅವನ ಮುಂದೆ ಹೋದ್ರೆ ನಮ್ಮ ತಾತ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ,
ಇನ್ನು ಮುಂದೆ ನಾನು ಅನ್ನ ನೀರು ಬಿಟ್ಟು ಉಪವಾಸ ಇರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.